ಗಣರಾಜ್ಯೋತ್ಸವ ಎಂದರೆ ಕೇವಲ ಧ್ವಜಾರೋಹಣದ ವಿಧಿವಿಧಾನವಲ್ಲ, ಅದು ಸಂವಿಧಾನದ ಮೌಲ್ಯಗಳನ್ನು ನೆನಪಿಸುವ, ನಾಗರಿಕರ ಕರ್ತವ್ಯಗಳನ್ನು ಪುನರ್ಸ್ಮರಣೆ ಮಾಡಿಕೊಡುವ ರಾಷ್ಟ್ರೀಯ ಹಬ್ಬ. ಈ ಆಶಯಕ್ಕೆ ತಕ್ಕಂತೆ 77ನೇ ಗಣರಾಜ್ಯೋತ್ಸವವನ್ನು ಅಂಕೋಲಾ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳಲ್ಲಿ ಗಾಂಭೀರ್ಯತೆ ಮತ್ತು ಸಂಭ್ರಮದೊಂದಿಗೆ ಆಚರಿಸಲಾಯಿತು. ವಿವಿಧ ಸರ್ಕಾರಿ ಇಲಾಖೆಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮಗಳು ರಾಷ್ಟ್ರಭಕ್ತಿಯ ಭಾವನೆಗೆ ವೇದಿಕೆಯಾದವು. ಪಟ್ಟಣ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪುಟಾಣಿ ಮಕ್ಕಳು ನಡೆಸಿದ ಪಥಸಂಚಲನ ಹಬ್ಬದ ವಾತಾವರಣ ನಿರ್ಮಿಸಿತು. ಎನ್ಸಿಸಿ, ನರ್ಸಿಂಗ್ ಕಾಲೇಜು ಸೇರಿದಂತೆ ವಿವಿಧ ಸಂಸ್ಥೆಗಳ ವಿದ್ಯಾರ್ಥಿಗಳು ಶಿಸ್ತುಬದ್ಧ ಹೆಜ್ಜೆ ಇಟ್ಟು ಗಮನ ಸೆಳೆದರೆ, ಇತರೆ ವಿದ್ಯಾರ್ಥಿಗಳು ವಿಶೇಷ ವೇಷಭೂಷಣದ ಮೂಲಕ ದೇಶಾಭಿಮಾನ ಮತ್ತು ಸಾಮಾಜಿಕ ಸಂದೇಶಗಳನ್ನು ಸಾರಿದರು. ಇಸ್ರೋ ಸಾಧನೆ ಸೇರಿದಂತೆ ವಿವಿಧ ವಿಷಯಾಧಾರಿತ ಸ್ತಬ್ಧಚಿತ್ರಗಳು ವೈಜ್ಞಾನಿಕ ಚಿಂತನೆ ಹಾಗೂ ರಾಷ್ಟ್ರ ಗೌರವದ ಸಂಕೇತವಾಗಿ ಮೂಡಿಬಂದವು. ಪುರಸಭೆ ಮತ್ತು ಸಮಾಜ ಮಂದಿರದ ಎದುರು ನಡೆಯುವ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪುರಸಭೆಯ ಚುನಾಯಿತ ಜನಪ್ರತಿನಿಧಿಗಳ ಅಧಿಕಾರಾವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಹಾಗೂ ಸ್ವಾತಂತ್ರ್ಯ ಯೋಧರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಪೊಲೀಸ್ ಹಾಗೂ ಭಾರತ ಸೇವಾ ದಳದ ಗೌರವ ವಂದನೆ ಕಾರ್ಯಕ್ರಮಕ್ಕೆ ಗಂಭೀರತೆಯನ್ನು ನೀಡಿತು. ಸ್ವರ್ಣಧ್ವಜ ಸ್ತಂಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಅವರು ಅಂಕೋಲಾದ ಐತಿಹಾಸಿಕ ಹಿರಿಮೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ಪಾತ್ರವನ್ನು ಸ್ಮರಿಸಿದರು. ವಿಶ್ವದಲ್ಲಿಯೇ ಅತ್ಯಂತ ಸಮಗ್ರ ಮತ್ತು ಶ್ರೇಷ್ಠ ಸಂವಿಧಾನ ಭಾರತಕ್ಕಿದ್ದು, ಅದರ ಆಶಯಗಳಿಗೆ ಅನುಗುಣವಾಗಿ ಬದುಕುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಅವರು ಹೇಳಿದರು. ಕಾನೂನಿನ ಗೌರವ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಪಾಲನೆ ಮೂಲಕವೇ ಗಣರಾಜ್ಯೋತ್ಸವದ ಅರ್ಥ ಸಾರ್ಥಕವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಕಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು, ಪುರಸಭೆ ಮಾಜಿ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರಮುಖರು, ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಪಥಸಂಚಲನದಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿಭಾಗದ ಶಾಲೆಗಳಿಗೆ ಬಹುಮಾನ ವಿತರಿಸಲಾಯಿತು. ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಗಣರಾಜ್ಯೋತ್ಸವ ದಿನಾಚರಣೆ ಶಾಂತಿ ಮತ್ತು ಸಂಭ್ರಮದೊಂದಿಗೆ ನಡೆಯಿತು. ವಿಶೇಷವೆಂದರೆ ಈ ಬಾರಿ ಗಣರಾಜ್ಯೋತ್ಸವದ ವೇದಿಕೆಯಲ್ಲಿ ಶೈಕ್ಷಣಿಕ ಸಾಧನೆಗೂ ಸಮಾನ ಗೌರವ ನೀಡಲಾಯಿತು. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಶಿಕ್ಷಣವೇ ರಾಷ್ಟ್ರದ ಭವಿಷ್ಯ ಎಂಬ ಸಂದೇಶವನ್ನು ಆಡಳಿತ ಸಾರಿತು. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅಭ್ಯಸಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಉತ್ತಮ ಸಾಧನೆ ತೋರಿದ ಕೇಣಿ ಪ್ರೌಢಶಾಲೆಯ ಅಕ್ಷರ ಅರುಣ ಮಹಾಲೆ ಪ್ರಥಮ, ಅಲಗೇರಿ ಪ್ರೌಢಶಾಲೆಯ ಅನುಶ್ರೀ ಅಶೋಕ್ ನಾಯ್ಕ್ ದ್ವಿತೀಯ ಹಾಗೂ ಅಚ್ಚವೆ ಪ್ರೌಢಶಾಲೆಯ ಸಿಂಚನ ಗೌರೀಶ್ ಭಟ್ ತೃತೀಯ ಅವರಿಗೆ ತಲಾ 50,000 ಮೊತ್ತದ ಚೆಕ್ ಅನ್ನು ಸಾಂಕೇತಿಕವಾಗಿ ಹಸ್ತಾಂತರಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಪುಟಾಣಿ ಮಕ್ಕಳ ವೇಷಭೂಷಣ, ಭಾರತೀಯ ಸಂಸ್ಕೃತಿ ಮತ್ತು ವೈವಿಧ್ಯತೆಯ ಪರಿಚಯ, ವಿವಿಧ ರೂಪಗಳು ಪಥಸಂಚಲನ ಮೆರವಣಿಗೆ ಗಮನ ಸೆಳೆಯಿತು. ಶಿಕ್ಷಕರು ಇದನ್ನು ಗಮನಿಸಬೇಕು. ಶಾಲಾ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ಬಂದು ಸೇರಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡಬೇಕು. ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಸ್ಥಳಕ್ಕೆ ಆಗಮಿಸಿದ ನಂತರ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಶಿಕ್ಷಕರು ಆದಷ್ಟು ತ್ವರಿತವಾಗಿ ವಿದ್ಯಾರ್ಥಿಗಳು ಸೇರುವಂತೆ ಕ್ರಮ ತೆಗೆದುಕೊಳ್ಳ ಅತಿ ಶೀಘ್ರ ಬಂದು ಈ ಒಂದು ಧ್ವಜಾರೋಹಣದಲ್ಲಿ ಪ್ರಸನ್ನರಾಗಬೇಕಾಗಿ ಆಯುಧ ರಾಷ್ಟ್ರೋತ್ಸವ ಸಮಿತಿ ಪರವಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟದ ಗಂಡುಮೆಟ್ಟಿನ ಕರ್ನಾಟಕದ ಬಾಲ್ಯದಿಂದ ಪ್ರಖ್ಯಾತವಾಗಿರುವಂತಹ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇವೆ ಸಲ್ಲಿಸುವಂತ ಅಂಕೋಲಾದಲ್ಲಿ ಇವತ್ತು ಸಂಭ್ರಮದ ಗಣರಾಜ್ಯ ದಿನೋತ್ಸವ ನಡೀತಾ ಇದೆ. ಈ ಭಾಗದ ಜನ ಸ್ವಾತಂತ್ರ್ಯಕ್ಕಾಗಿ ಹಾಗೂ ಪ್ರಜೆಯಾಗಿ ನೇಮಿಸಲ್ಪಟ್ಟ ಪ್ರಜಾಪ್ರಾಂತೀಯ ಸರ್ಕಾರಕ್ಕಾಗಿ ತನುಮನ ಧನದಿಂದ ಪ್ರಾಣವನ್ನು ಕೊಟ್ಟು ಶರವನ್ನು ತ್ಯಾಗ ಮಾಡಿ ಭಾರತಕ್ಕೆ ಪ್ರಮುಖತೆಯಲ್ಲಿ ಅಂಕೋಲಾ ಜನ ಶ್ರೀಯಪ್ರಭ ಸೇವೆಯನ್ನು ಸಲ್ಲಿಸುವುದು ನಿಜಕ್ಕೂ ಶ್ಲಾಘನೀಯ ಹಾಗೂ ಸ್ವಾಗತಾರ್ಹವಾದ್ದು. ಅವರು ಸಲ್ಲಿಸುವ ಸೇವೆ ಅವಿಸ್ಮರಣೀಯ. ಇಂಥ ಅಂಕೋಲೆಯಲ್ಲಿ ಇವತ್ತು ರಾಷ್ಟ್ರೋತ್ಸವ ಸಮಿತಿ ಪರವಾಗಿ ಸರ್ವರು ಸೇರಿ ಈ ಸಂಭ್ರಮದ ದಿನಾಚರಣೆ
ಸ್ವಾತಂತ್ರ್ಯ ಹೋರಾಟದ ಗಂಡುಮೆಟ್ಟಿನಿಂದಲೂ ಕರ್ನಾಟಕದ ಭಾಗದಲ್ಲಿ ಹೆಸರಾಗಿರುವಂಥ ಸ್ವಾತಂತ್ರ್ಯ ಹೋರಾಟದ ಪುಣ್ಯಭೂಮಿ ಅಂಕೋಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ, ಪ್ರಜಾರಾಜ್ಯ ದಿನೋತ್ಸವ. ಈ ಪ್ರಜಾರಾಜ್ಯ ದಿನೋತ್ಸವದಂದು ನಮ್ಮ ಅಂಕೋಲೆಯ ಸಮಸ್ತ ನಾಗರಿಕರು, ಶಿಕ್ಷಣ ಇಲಾಖೆಯ ಎಲ್ಲ ಸಂಘ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.